ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹೇಳಿಬಿಟ್ಟಿದ್ದೀನಿ, ಸಬ್ಸ್ಕ್ರೈಬ್ ಮಾಡೇ ವೀಡಿಯೋಸ್ ನೋಡಬೇಕು. ಲಾಸ್ಟ್ ಪಾರ್ಟಲ್ಲಿ ಶಂಕೈ ಏನಾಗಿತ್ತು ಅನ್ನೋದನ್ನ ಅವಳ ಫ್ರೆಂಡ್ ಹತ್ರ ಒಪ್ಪಿಸ್ತಾ ಇರ್ತಾಳೆ. ಇಲ್ಲಿ ಮುಂದೆ ಏನು ಮಾತಾಡದೆ ಸುಮ್ಮನೆ ಇರಬೇಕಾಗಿರೋ ಪೊಸಿಷನಲ್ಲಿ ಇದ್ದಾಳೆ ನಮ್ಮ ಶಂಕೈ. ಇವಳೊಂಥರ ಸೈಲೆಂಟ್ ಗರ್ಲ್ ಥರ ಆ್ಯಕ್ಟ್ ಮಾಡ್ತಾ ಇದ್ದಾಳೆ. ಯಾಕೆ ಅಂದರೆ ಆಲ್ರೆಡಿ ಲವ್ ಫೇಲಿಯರಲ್ಲಿ ಫೀಲಿಂಗಲ್ಲಿ ಸುತ್ತಾ ಇದ್ದಾನೆ. ಇವಳು ಏನಾದರೂ ಮಾತಾಡಿ ಇನ್ನೇನಾದರೂ ಅವ್ನು ರಿಯಾಕ್ಟ್ ಮಾಡಿಬಿಟ್ರೆ ಅಂತೇಳಿ ಸೈಲೆಂಟಲ್ಲೇ ಅವನ ಜೊತೆ ಇದ್ದಾಳೆ. ಇದೇ ಥರನೇ ಸಿ ಹತ್ರ ಮಾತಾಡುವಾಗ ಇವಳಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ. ಇವಳು ಒರಿಜಿನಲ್ ಕ್ಯಾರೆಕ್ಟ್ರು ಏನೋ ಅದೇ ರೀತಿಯೇ ಸಿ ಹತ್ರ ನಡ್ಕೋತಾಳೆ. ಕೋಪ ಬಂದರೆ ಕೋಪದಲ್ಲಿ ಮಾತಾಡೋದು. ಅದೇ ಥರನೇ ಇವಳು ರಿಯಾಲಿಟಿ ಏನಿದೆ ಅನ್ನೋದನ್ನ ಸಿ ಮುಂದೆ ತೋರಿಸ್ತಾಳೆ. ಏನೇ ಇದ್ದರೂ ನಮ್ಮ ಶಂಕೈಗೆ ಇಷ್ಟ ಆಗಿದ್ರು, ಬಟ್ ಸಿ ಅವಳ ಲೈಫಲ್ಲಿ ಒಂದು ಮುಖ್ಯವಾದ ಪರ್ಸನ್ನು ಅನ್ನೋದು ಇವಾಗ ಇವಳಿಗೆ ಫೀಲ್ ಆಗ್ತಾ ಇದೆ. ನೆಕ್ಸ್ಟ್ ಡೇ ಒಂದು ವ್ಯಕ್ತಿ ಸುಮ್ಮನೆ ಹೋಗ್ತಿರೋ ಒಂದು ಪರ್ಸನ್ನ ಬೀಳಿಸ್ಬಿಟ್ಟು ಅವಳನ್ನ ಬೀಳೋ ಥರ ಮಾಡ್ತಾರೆ. ಬೀಳಿಸ್ಬಿಟ್ಟು ಅವನೇ ಕೂಗ್ತಿದ್ದಾನೆ. ಇದನ್ನೆಲ್ಲ ನೋಡಿ ಶಂಕೈ ಹೋಗಿ ಅವನ ಹತ್ರ ಕ್ವಶನ್ ಮಾಡ್ತಾ ಇದ್ದಾಳೆ. ಹೀರೋಯಿನ್ ಅಂದರೆ ಶಂಕೈ ಹೇಳೋ ಕ್ವಶನ್ ಎಲ್ಲ ಅವನಿಗೆ ಇಷ್ಟ ಆಗ್ತಿಲ್ಲ ಅನಿಸುತ್ತೆ. ಹಾಗಾಗಿ ಅವಳನ್ನ ಹೊಡೆಯೋ ರೀತಿಯೇ ಬರ್ತಾನೆ. ಅವನು ಹೊಡಿಯೋಕ್ಕೆ ಅಂತ ಹೋಗ್ತಿದ್ದಾಗಲೇ ದಿಢೀರಂತ ಒಬ್ಬ ಲೇಡಿ ಬಂದು ಅವನ ಕೈನ ಹಾಗೆ ತಡಿತಾನೆ. ಈ ಲೇಡಿ ನೇಮ್ ಬಂದು ಜುವಾಂಗ್. ಅವ್ರು ಕೆಳಗಡೆ ಬಿದ್ದಿದ್ರಲ್ಲ ಆ ಲೇಡಿಗೂ ಹೆಲ್ಪ್ ಮಾಡಿಬಿಟ್ಟು, ಹಾಗೆ ಶಂಕೈಗೆ ಒದೆ ಬಿದ್ದಿರುತ್ತಲ್ಲ, ಇದನ್ನ ನೀನು ಹೀಗೆ ಬಿಡಬೇಡ, ನನ್ನ ಜೊತೆ ಬಾ ಅಂತೇಳಿ ಇವ್ರ ಮನೆಗೆ ಹೋಗಿ ಇದನ್ನೆಲ್ಲ ಸರಿ ಮಾಡೋಣ ಅಂತ ಹೇಳ್ತಾರೆ. ಅವ್ರು ಹೋಗಿರೋ ಏರಿಯಾ ಮತ್ತು ಆ ಮನೆಯೊಳಗೆ ಬಂದಮೇಲೆ ನಮ್ಮ ಶಂಕೈಗೆ ಸ್ಟ್ರೈಕ್ ಆಗೋದು. ಬಂದಿರೋದು ನೋಡಿದ್ರೆ ನಮ್ಮ ಸಿ ಮನೆಗೆ. ಈ ಜುವಾಂಗ್ ಯಾರು ಅಂದರೆ ನಮ್ಮ ಸಿ ಅವನ ಸಿಸ್ಟರ್. ಈ ವಿಷಯ ಗೊತ್ತಾಗಿದೆ ಶಂಕೈ ಅವಳಿಗೆ ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ಹೋಗೋಣ ಅಂತ ಟ್ರೈ ಮಾಡಿದ್ರೆ, ಬಟ್ ಅದು ನಡೀತಾನೇ ಇಲ್ಲ. ಈ ಜಾಗದಲ್ಲಿ ಕೆಲಸ ಮಾಡೋ ಒಬ್ಬರು ವ್ಯಕ್ತಿ ಶಂಕೈನ ಗುರ್ತಿಡಿದು ಅವಳ ಹತ್ರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವಳು ಆಲ್ರೆಡಿ ಈ ಮನೆಗೆ ಬಂದಿರ್ತಾಳೆ ಅಲ್ವಾ, ಹಾಗಾಗಿ ಸಿ ಫ್ರೆಂಡು ಅಂತ ಇಂಟ್ರೊಡ್ಯೂಸ್ ಆಗ್ತಾಳೆ. ಹೌದಾ, ನೀನು ಸಿ ಅವನ ಕ್ಲಾಸ್ಮೇಟಾ? ಸ್ವಲ್ಪ ಹೊತ್ತು ವೆಯ್ಟ್ ಮಾಡು, ಅವನನ್ನ ಮೀಟ್ ಮಾಡಿಕೊಂಡೆ ಹೋಗ್ಬೋದು ಅಂತ ಜುವಾಂಗ್ ಹೇಳ್ತಾರೆ. ಸಿ ಜೊತೆನೇ ಆಲ್ರೆಡಿ ಪ್ರಾಬ್ಲಮ್ ಹೋಗ್ತಿದೆ ಅಲ್ವಾ, ಅವ್ನ ಕಣ್ಣಿಗೆ ಬೀಳದೆ ಹೆಂಗಾದರೂ ಎಸ್ಕೇಪ್ ಆಗೋಣ ಅಂತ ಏನೇನೋ ಟ್ರೈ ಮಾಡ್ತಾ ಇದ್ದಾಳೆ. ಇವಳು ಹೀಗೆ ಬಚ್ಚಿಟ್ಕೊಂಡು ಹೋಗಿ ಡಿಕ್ಕಿ ಹೊಡೆಯೋದೇ ಸೀದಾ ನಮ್ಮ ಸಿ ಮೇಲೇ. ದಿಢೀರಂತ ಈ ಜಾಗದಲ್ಲಿ ಶಂಕೈನ ನೋಡಿದೆ ಸಿಗೆ ಶಾಕು. ಅದಕ್ಕಿಂತ ಇವಳ ಮೇಲಿರೋ ಕೋಪನೇ ಜಾಸ್ತಿ ಇದೆ. ಏನಕ್ಕೆ ನೀನು ನನ್ನ ಮನೆಗೆ ಬಂದಿದ್ಯಾ? ಇಲ್ಲಿಗೆ ಬರೋ ಅಂಥ ಕೆಲಸನೇ ಇಲ್ವಲ್ಲ ನಿನಗೆ? ಅಂದರೆ ತಾನೇ ಇಷ್ಟ, ಅವನ ಜೊತೆ ಎಲ್ಲೂ ಹೊರಗಡೆ ಹೋಗಿಲ್ವಾ ಡೇಟಿಂಗಿಗೆ ಅಂತ ಗಾಂಡೇರಿಸ್ತಾ ಇದ್ದಾನೆ. ಶಂಕೈನ ಹೋಗೋಕ್ಕೆ ಬಿಡದೆ ಟಾರ್ಚರ್ ಮಾಡಿ ಕ್ವಶನ್ನ ಕೇಳ್ತಾ ಇದ್ದಾನೆ. ಶಂಕೈ ಕೈಯಲ್ಲಿ ಬ್ಲಡ್ ಬರ್ತಿರೋದನ್ನ ನೋಡಿ, ಹೌದು ಇದು ಹೆಂಗಾಯಿತು ಅಂತ ಕೇಳ್ತಾ ಇದ್ದಾನೆ. ಇವನು ಈ ಥರ ಮಾತಾಡ್ತಾ ಇರುವಾಗಲೇ ಇವನು ಶಂಕೈಗೆ ಟಾರ್ಚರ್ ಮಾಡ್ತಿದ್ದಾಳೆ ಅಂದ್ಕೊಂಡು ಇವಳು ಸಿಸ್ಟರ್ ಜುವಾಂಗ್ ಬರ್ತಾಳೆ. ಸಾದಾ ಸೀದಾ ಬಂದಿಲ್ಲ, ಫ್ಲೈಯಿಂಗಲ್ಲೇ ಬಂದು ಒಂದು ಕಿಕ್ ಬಿಡ್ತಾರೆ. ನೀನು ಇವಾಗೆಲ್ಲ ಚೇಂಜ್ ಆಗಿದೆ ಅನಿಸುತ್ತೆ. ಒಂದು ಹುಡುಗಿ ಹತ್ರ ಹೆಂಗೆ ಮಾತಾಡಬೇಕು ಅನ್ನೋದೇ ನಿನಗೆ ಗೊತ್ತಿಲ್ವಾ? ಒಬ್ರನ್ನ ಹೆಂಗೆ ಟ್ರೀಟ್ ಮಾಡಬೇಕು ಅನ್ನೋದನ್ನ ನಾನು ನಿನ್ನ ಹತ್ರ ಹೇಳ್ಕೊಟ್ಟಿದ್ದೀನಿ ತಾನೇ, ಮತ್ತೇನಕ್ಕೆ ನೀನು ಹಿಂಗೆ ಆಡ್ತಾ ಇದೀಯಾ? ಹಾಗಂತ ಅಡ್ವೈಸ್ ಮಾಡಿ ಶಂಕೈನ ಕರ್ಕೊಂಡೋಗಿ ಆ ಗಾಯಕ್ಕೆ ಟ್ರೀಟ್ ಮಾಡ್ತಾ ಇದ್ದಾರೆ. ನೀನು ಸಿ ಅವನ ಕ್ಲಾಸ್ಮೇಟು ತಾನೇ, ಹಾಗಿದ್ರೆ ಖಂಡಿತ ನೀನು ನೈಟ್ ಇಲ್ಲೇ ಊಟ ಮಾಡ್ಕೊಂಡು ಹೋಗಬೇಕು ಅಂತಾರೆ. ಊಟ ಮಾಡಿದ್ಮೇಲೆ ಇಬ್ಬರು ಡ್ರಿಂಕ್ ಮಾಡ್ತಾರೆ. ಸಿ ಈ ಜಾಗಕ್ಕೆ ಬಂದೇ ಇಲ್ಲ. ಶಂಕೈ ಬಗ್ಗೆನೇ ಗೊತ್ತು ಅಲ್ವಾ ನಮಗೆ, ಅವಳು ಡ್ರಿಂಕ್ ಮಾಡಿದ್ರೇ ಇರೋ ಬರೋದನ್ನೆಲ್ಲ ಸತ್ಯ ಸ್ಟಾರ್ಟ್ ಮಾಡಿಬಿಡ್ತಾಳೆ ಹೇಳೋಕ್ಕೆ. ಅದನ್ನೇ ಇವಾಗಲೂ ನಡೀತಾ ಇದೆ. ನಿಮ್ಮ ಹತ್ರ ಹೇಳೋಕ್ಕೇನು, ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ, ಅದಕ್ಕೆ ಸಿ ಇವಾಗ ನನ್ನ ಜೊತೆ ಮಾತಾಡ್ತಾ ಇಲ್ಲ. ಆ ಥರ ನಡೆಯುತ್ತೆ ಅಂತ ನಾನು ಮಾಡಿಲ್ಲ, ಬಟ್ ಬೇಕು ಅಂತ ಮಾಡಿಲ್ಲ, ಆದರೆ ಅದೆಲ್ಲ ನಡೆದ್ಬಿಡ್ತು. ನನ್ನ ತಪ್ಪೇನಿದೆ ಅಂತೇಳಿ ಮಾತಾಡ್ತಾ ಹಾಗೆ ಟೇಬಲ್ ಮೇಲೆ ಮಲ್ಕೊಂಡ್ಬಿಡ್ತಾಳೆ. ಇವಳು ಡ್ರಿಂಕ್ ಮಾಡಿ ಮಾತಾಡೋದನ್ನೆಲ್ಲ ಸೀನು ಕೇಳಿಸ್ಕೊಂಡ ಅನಿಸುತ್ತೆ. ಕರೆಕ್ಟಾಗಿ ಆ ಜಾಗಕ್ಕೆ ಬರ್ತಾನೆ. ಇಬ್ಬರು ಈ ಥರ ನಡ್ಕೊಳ್ಳೋದು ನೋಡಿದ್ರೆ ಜುವಾಂಗಿಗೆ ಒಂಥರ ಡೌಟು. ನೀವಿಬ್ಬರು ಫ್ರೆಂಡ್ಸ್ ಮಾತ್ರನಾ ಅಥವಾ ನಿಮ್ಮಿಬ್ಬರ ನಡುವೆ ಬೇರೆ ಏನಾದರೂ ರಿಲೇಷನ್ಶಿಪ್ ಇದೆಯಾ ಅಂತ ಕೇಳಿದ ಕ್ವಶನ್ಗೆ ಏನು ಆನ್ಸರ್ ಮಾಡದೆ ಹಾಗೆ ಸೈಲೆಂಟಲ್ಲೇ ಕೂತ್ಕೊಂಡಿದ್ದಾನೆ. ಹಾಗೆ ಅವಳು ಶಂಕೈನ ಎತ್ಕೊಂಡೋಗಿ ರೂಮಲ್ಲಿ ರೆಸ್ಟ್ ಮಾಡೋಕ್ಕೆ ಅಂತ ಕರ್ಕೊಂಡು ಹೋಗೋದು ಇವನೇ. ನೈಟ್ ಟೈಮಲ್ಲಿ ಅಲ್ಲೇ ಮಲ್ಕೊಂಡು ನಿದ್ದೆ ಹೊಡಿತಾ ಇದ್ದಾಳೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಜುವಾಂಗ್ ಅವಳ ಜೊತೆ ಕೂತ್ಕೊಂಡು ಮಾತಾಡುವಾಗ ಚಿಕ್ಕ ವಯಸ್ಸಲ್ಲಿ
ಎಂತೆಂಥ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ದ ಅಂತ ಹೇಳ್ತಾ ಇದ್ದಾರೆ. ಸ್ಟಾರ್ಟಿಂಗಲ್ಲೆಲ್ಲ ಇವನ ಜೊತೆ ಯಾರೂ ಸೇರ್ಕೊಂಡು ಆಟ ಆಡ್ತಾನೆ ಇರಲಿಲ್ಲ. ಯಾವಾಗಲೂ ಲೋನ್ಲಿಯಾಗೇ ಇರ್ತಾ ಇದ್ದ. ಇವನ ಹತ್ರ ಮಾತಾಡಬೇಕು ಅಂತಲೇ ಇವನ ಹತ್ರ ಇರೋ ಗೊಂಬೆನೆಲ್ಲ ಇಟ್ಕೊಂಡು ಎಲ್ಲರ ಹತ್ರನೂ ಮಾತಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ತುಂಬ ವರ್ಷ ಹೀಗೆ ಹೋಗುತ್ತೆ. ನೆಕ್ಸ್ಟ್ ಯಾನ್, ಮೀಝೋ ಮತ್ತು ಲೀ ಅನ್ನೋ ಇವ್ರ ಫ್ರೆಂಡ್ಸ್ ಸಿಗ್ತಾರೆ. ಇದೆಲ್ಲ ಯಾಕೆ ನಿನ್ನ ಹತ್ರ ಹೇಳ್ತಾ ಇದ್ದೀನಿ ಅಂದರೆ, ಅವನಿಗೆ ಇಷ್ಟ ಆಗಿರೋ ಟ್ರೂ ಆದ ಪರ್ಸನ್ನ ಕಂಡು ಹಿಡಿದ್ನೋ ಇಲ್ವೋ ಗೊತ್ತಿಲ್ಲ. ಅವನ ಹತ್ರ ಚೆನ್ನಾಗಿ ಮಾತಾಡು, ಅವನಿಗೆ ಏನಕ್ಕೆ ಒಂದು ಚಾನ್ಸ್ ಕೊಡಬಾರ್ದು ನೀನು? ಈ ಥರ ಎಲ್ಲ ಇವರು ಅಡ್ವೈಸ್ ಮಾಡ್ತಾ ಇದ್ದಾರಾ. ಇವಾಗಲೇ ಶಂಕೈಗೆ ಒಂದು ವಿಷಯ ಗೊತ್ತಾಗುತ್ತೆ. ಒಂದು ಚಿಕ್ಕ ವಿಷಯಕ್ಕೂ ಅಷ್ಟು ಕೋಪ ಪಡ್ತಾನೆ ಅಲ್ವಾ? ಯಾಕೆ ಅಂದರೆ ಅವ್ನು ಬೆಳೆದಿರೋ ರೀತಿನೇ ಆ ಥರ. ನೆಕ್ಸ್ಟ್ ಇಲ್ಲಿ ಕಾಲೇಜಲ್ಲಿ ಯಾನ್ ಮತ್ತು ಮೀಝೋ ಅವನನ್ನ ಸಮಾಧಾನ ಪಡಿಸೋಕೆ ಅಂತ ಮಾತಾಡ್ತಾ ಇದ್ದಾರೆ. ನೀನು ಲೀನಾ ಜೊತೆ ಜಗಳ ಮಾಡ್ಕೊಂಡು ಎಷ್ಟು ದಿನ ಅಂತ ಮಾತಾಡದೇ ಇರ್ತೀಯ? ಈ ಥರನೇ ಇದ್ದರೆ ಹೆಂಗೆ? ಮತ್ತೆ ಅವನ ಹತ್ರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡು, ಆವಾಗಲೇ ನಮ್ಮ ಟೀಮ್ ಸರಿಯಾಗಿರುತ್ತೆ ಅಂತಾರೆ. ಆದರೆ ಸಿಗೆ ಇದರಲ್ಲಿ ಸ್ವಲ್ಪನೂ ಇಷ್ಟ ಇಲ್ಲ. ಇವನು ಏನು ಹೇಳ್ತಾನೆ ಅಂದರೆ, ಇದರಿಂದ ಗ್ರೂಪೇ ಡಿವೈಡ್ ಆದರೂ ಪರವಾಗಿಲ್ಲ, ಈ ಲೀ ಬದಲಿಗಾಗಿ ನಾನು ಬೇರೆ ಒಬ್ಬರನ್ನ ಸೆಲೆಕ್ಟ್ ಮಾಡೋಣ ಅಂತ ಇದ್ದೀನಿ ಅಂತ ಕ್ವಿನ್ ಬಗ್ಗೆ ಹೇಳ್ತಾ ಇದ್ದಾನೆ. ಪ್ರಾಬ್ಲಮ್ ಏನು ಅಂತ ಗೊತ್ತಾಗಿದ್ದೆ ಶಂಕೈ ಬಂದು ಸಿ ಹತ್ರ ಸಾರಿ ಕೇಳ್ತಾ ಇದ್ದಾಳೆ. ಇವಳಿಂದನೇ ಅಲ್ವಾ ಜಗಳ ಆಡ್ಕೊಂಡು ಇಬ್ಬರು ಬೇರೆ ಬೇರೆ ಇರೋದು, ಇದರಿಂದ ಗ್ರೂಪೇ ಡಿವೈಡ್ ಆಗ್ತಿದೆ ಅಂತ ಫೀಲ್ ಮಾಡ್ತಾ ಇದ್ದಾಳೆ. ಲೀ ಮೇಲೆ ಕೋಪ ಇದ್ದರೆ ನಾನು ನಿನ್ನ ಹತ್ರ ಸಾರಿ ಕೇಳ್ತೀನಿ, ಆದರೆ ಈ ಗ್ರೂಪಿಂದ ತೆಗಿಬೇಡ್ರಿ ಅಂತ ಎಷ್ಟೇ ಹೇಳಿದ್ರು ಇವನಿಗೆ ಸಖತ್ ಗಾಂಡಾಗುತ್ತೆ. ಈ ಲೀಗಾಗಿ ಇಷ್ಟೊಂದು ಸಪೋರ್ಟ್ ಮಾಡಿ ಮಾತಾಡ್ತಾ ಇದ್ದಾಳೆ, ಆದರೆ ಇವನಿಗಾಗಿ ಒಂದಿನನೂ ಏನು ಮಾಡಿಲ್ಲ ಅಲ್ವಾ? ನಿಮ್ಮಿಂದ ಆದರೆ ನನ್ನ ಹತ್ರ ಗೇಮ್ ಆಟಾಡಿ ಇದರಲ್ಲಿ ಗೆದ್ದರೆ ನೀವು ಹೇಳ್ದಾಗೆ ಆಗುತ್ತೆ ಅಂತೇಳಿ ಅವ್ರ ಹತ್ರ ಡೀಲ್ ಹಾಕ್ತಾನೆ. ಶಂಕೈ ಜುವಾಂಗ್ ಹತ್ರ ಮಾತಾಡುವಾಗಲೇ ಆವಾಗಲೇ ವಿಷಯ ಗೊತ್ತಾಗುತ್ತೆ. ಸಿ ನಿನ್ನ ಹತ್ರ ಚಾಲೆಂಜ್ ಮಾಡಿದ್ದಾನೆ ಅಂದರೆ ಹೆಂಗಾದರೂ ಅದರಲ್ಲಿ ವಿನ್ ಮಾಡಿ ತೋರಿಸು. ಅವನನ್ನು ಇದುವರೆಗೂ ಯಾರೂ ಆ ಗೇಮಲ್ಲಿ ವಿನ್ ಮಾಡಿದ್ದಿಲ್ಲ. ಅದರಿಂದ ನೀನು ಅದಕ್ಕೆ ಏನು ಅಂತ ನಿಧಾನವಾಗಿ ಯೋಚನೆ ಮಾಡಿ ಗೇಮ್ ಆಡು. ಎಲ್ಲ ಕೇಳಿಕೊಂಡು ಇವಳು ಮನೆಯಿಂದ ಹೊರಗಡೆ ಬರುವಾಗ ಕರೆಕ್ಟಾಗಿ ಸಿ ಬಂದು ಅಲ್ಲಿ ನಿಂತಿದ್ದಾನೆ. ಶಂಕೈಗೆ ಇವಾಗೆಲ್ಲ ಅವನು ಕಂಡ್ರೆ ಭಯ ಇಲ್ಲ, ಹಾಗಾಗಿ ಅವನ ಹತ್ರ ಹೋಗಿ ಧೈರ್ಯವಾಗಿ ಹೇಳ್ತಾರೆ, ಕಾರ್ಡ್ ಗೇಮಲ್ಲಿ ನಾನು ಮತ್ತು ಲೀ ಆಟ ಆಡಿ ಖಂಡಿತ ನಿನ್ನ ಸೋಲಿಸ್ತೀವಿ ಅಂದಾಗ ಶಂಕೈ ಯಾವಾಗ ನೋಡಿದ್ರೂ ಲೀ ಬಗ್ಗೆನೇ ಮಾತಾಡ್ತಿರೋದ್ರಿಂದ ಸ್ಪೀಡಾಗಿ ಬಂದು ಹಗ್ ಮಾಡೋ ಥರ ಮಾಡಿಬಿಟ್ಟು, ಇಲ್ಲಿ ನೋಡು ಇವಾಗಲೂ ಟೈಮ್ ಇದೆ, ನಮ್ಮಿಬ್ಬರ ನಡುವೆ ಯಾವುದೇ ರೀತಿ ಪ್ರಾಬ್ಲಮ್ ಬೇಡ, ಯಾಕೆ ಅಂದರೆ ನನಗೆ ನೀನಂದರೆ ಇಷ್ಟ, ನಾವು ಏನಕ್ಕೆ ಎಲ್ಲನೂ ಹೊಸ್ದಾಗಿ ಸರಿಯಾಗಿ ಸ್ಟಾರ್ಟ್ ಮಾಡಬಾರ್ದು? ಇವನು ಈ ಥರ ಕೇಳೋದು ಶಂಕೈಗೂ ಸರಿ ಅನಿಸುತ್ತೆ, ಆದರೆ ಇವಳಿಂದ ಏನೂ ಆನ್ಸರ್ ಮಾಡೋಕ್ಕಾಗ್ತಿಲ್ಲ. ಇವ್ರ ನಡುವೆ ಇರೋ ಪ್ರಾಬ್ಲಮ್ ಇವಾಗಲೇ ಸಾಲ್ವ್ ಆಗುತ್ತೆ, ಆದರೆ ಲೀ ಹತ್ರ ಹೋಗಿ ಸಮಾಧಾನ ಆಗೋದಿಲ್ಲ. ಹಾಗಾಗಿ ಯಾವುದೇ ಆನ್ಸರ್ ಹೇಳೋಕ್ಕಾಗದೆ ಅಲ್ಲಿ ನಿಂತಿದ್ದಾಳೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಸಿ ಜೊತೆ ಗೇಮ್ ಆಡಬೇಕು ಅಲ್ವಾ, ಹಾಗಾಗಿ ಅದನ್ನ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಇದನ್ನ ಹೆಂಗೆ ಆಟ ಆಡಬೇಕು ಅನ್ನೋದನ್ನ ಟ್ರಿಕ್ಕೆಲ್ಲ ಹೇಳ್ಕೊಡ್ತಾ ಇದ್ದಾನೆ ಲೀ. ಇನ್ನೊಂದು ಸೈಡ್ ಕ್ವಿನ್ನು ಸಿ ಮತ್ತು ಲೀ ಇನ್ನೂ ಇಬ್ಬರು ಇದ್ರಲ್ಲ ಅವ್ರ ಹತ್ರ ಹೇಳ್ತಾ ಇದ್ದಾನೆ, ಗ್ರೂಪಲ್ಲಿ ನನ್ನ ಜಾಯಿನ್ ಮಾಡೋಕ್ಕೆ ಹೇಳಿದ್ದು ದೊಡ್ಡ ವಿಷಯ ಅಲ್ಲ, ಆದರೆ ಇಲ್ಲಿಗೆ ಬಂದ ಮೇಲೆ ನಾನು ಶಾಂಕೈಗೆ ಆಪೋಸಿಟಾಗಿ ನಡ್ಕೊಬೇಕು ಅಂದರೆ ಖಂಡಿತ ನನ್ನಿಂದ ಆಗೋದಿಲ್ಲ. ಅವಳಿಗೆ ನಾನು ಇಷ್ಟನೋ ಇಲ್ವೋ ಅದು ಕೂಡ ಗೊತ್ತಿಲ್ಲ, ಯಾರು ಇಷ್ಟನೋ ಅವ್ರ ಜೊತೆ ಇದ್ರೇ ಸಾಕು, ಅದೇ ನನ್ನ ಆಸೆ. ಈ ಕ್ವಿನ್ ಮಾತಾಡೋದನ್ನ ಕೇಳಿ ಸಿಗೆ ಇವನೇನೋ ತಪ್ಪು ಮಾಡಿದ್ನೇನೋ ಅನ್ನೋ ಥರ ಫೀಲ್ ಆಗ್ತಾ ಇದೆ. ಯಾಕೆ ಅಂದರೆ ನಮ್ಮ ಸೀನು ಶಂಕೈನ ಲವ್ ಮಾಡ್ತಾ ಇದ್ದಾನೆ. ಲೀ ಜೊತೆ ಮಾತಾಡ್ಕೊಂಡು ಖುಷಿಯಾಗಿದ್ದರೆ ಸಿಗೆ ಇಷ್ಟನೇ ಆಗ್ತಾ ಇರಲ್ಲ. ಈ ಥರ ಇವನು ಮಾಡಿರೋ ಒಂದೊಂದು ಇನ್ಸಿಡೆಂಟ್ನು ನೆನ್ಪು ಮಾಡ್ಕೊತ ನೋಡ್ತಾ ಇದ್ದಾನೆ. ಹಾಗೆ ಕಟ್ ಮಾಡಿದ್ರೆ ಸಿ ಹೇಳಿರೋ ಆ ದಿನವೂ ಬರುತ್ತೆ. ಇಬ್ಬರು ಆಟಾಡೋಕ್ಕೂ ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ ರೌಂಡಲ್ಲಿ ಗೆಲ್ಲೋದು ಯಾರು ಅಂದರೆ ನಮ್ಮ ಲೀ ಮತ್ತು ಶಂಕೈಯೇ. ಆದರೆ ಲಾಸ್ಟ್ ರೌಂಡು ಈ ಗೇಮಲ್ಲಿ ಗೆಲ್ಲಬೇಕು ಅಂದರೆ ಅವ್ನು ಮುಖ್ಯವಾದ ಕಾರ್ಡ್ ಬೇಕು. ಆ ಮುಖ್ಯವಾದ ಕಾರ್ಡ್ ಯಾರ ಹತ್ರ ಇದೆ ಅಂದರೆ ನಮ್ಮ ಸಿ ಹತ್ರ ಇದೆ. ಈ ಥರ ಇವರೆಲ್ಲ ಆಟ ಆಡ್ತಾ ಇರುವಾಗ ಈ ಮ್ಯಾಚಿನ ಕಂಡೀಷನ್ ಏನು ಅನ್ನೋದನ್ನ ನಮ್ಮ ಲೀ ಹೇಳ್ತಾನೆ. ಸಿ ಎಲ್ಲಾದರೂ ಗೆದ್ದ ಅಂದ್ಕೊಂಡ್ರೆ
ಶಂಕೈ ಮತ್ತು ಲೀ ಈ ಕಾಲೇಜ್ ಬಿಟ್ಟೇ ಹೋಗಬೇಕು ಅನ್ನೋ ರೂಲ್ ಹೇಳ್ತಾನೆ. ಇವನು ಹಿಂಗೆ ಹೇಳಿದ್ಮೇಲೆ ಲೀಗೆ ಗೊತ್ತಾಗುತ್ತೆ ಅನಿಸುತ್ತೆ, ಆದರೆ ಲೀಗೆ ಇದು ಇಷ್ಟನೇ ಆಗ್ತಾ ಇಲ್ಲ. ಶಂಕೈ ಈ ಕಾಲೇಜ್ ಬಿಟ್ಟು ಹೋದ್ಮೇಲೆ ಸಿ ಏನು ಮಾಡೋಕ್ಕಾಗುತ್ತಾ. ಹಾಗಾಗಿ ಅವನು ಏನು ಮಾಡ್ತಾನೆ ಅಂದರೆ ಈ ಮ್ಯಾಚಲ್ಲಿ ಬೇಕು ಅಂತಾನೆ ಆ ಕಾರ್ಡ್ನ ಮೇಲ್ಗಡೆ ಎಸ್ಬಿಟ್ಟು ಈ ಗೇಮ್ನ ಓವರ್ ಮಾಡ್ತಾನೆ. ರೂಲ್ಸ್ ಪ್ರಕಾರ ಈ ಮ್ಯಾಚಲ್ಲಿ ವಿನ್ ಮಾಡಿದ್ದು ಯಾರು ಅಂದರೆ ನಮ್ಮ ಶಂಕಯ್ಯೇ. ಆದರೆ ಅದು ಲೆಕ್ಕಕ್ಕೆ ಬಂದಿಲ್ಲ. ಯಾಕೆ ಅಂದರೆ ಇವರಿಗೆ ಗೊತ್ತು, ಸಿ ಮನ್ಸು ಮಾಡಿದರೆ ಆ ಮ್ಯಾಚ್ನ ಯಾವಾಗಲೂ ಮುಗಿಸ್ಬೋದಿತ್ತು. ಆ ಕಾರ್ಡು ಅವನ ಹತ್ರ ಇತ್ತು. ಸೊ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಯುತ್ತೆ. ಇಷ್ಟ ಆದರೆ ಮತ್ತೊಂದು ಸರಿ ಹೇಳ್ತಿದ್ದೀನಿ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬಾಯ್ ಬಾಯ್.